Next statement is called as jumping statement. ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಇದರಲ್ಲಿ ತುಂಬಾ ಏನಿಲ್ಲ, ಎರಡೇ. ಮೊನ್ನೆ ಒಂದು ನೋಡ್ಕೊಂಡ್ ಬಂದ್ವಿ, ಬಟ್ ಅದ್ರ ಬಗ್ಗೆ ಪ್ರೋಗ್ರಾಮ್ ಹೆಂಗ್ ಬರ್ಕೊಳ್ಳೋದು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗಿದ್ವಿ. ಇರೋದೇ ಎರಡು, ಬ್ರೇಕ್ ಸ್ಟೇಟ್ಮೆಂಟ್ ಅಂಡ್ ಕಂಟಿನ್ಯೂಸ್. ಓಕೆ, ಬ್ರೇಕ್ ಸ್ಟೇಟ್ಮೆಂಟ್ಸ್ ಅಂದ್ರೆ ವಿಲ್ ಇಮಿಡಿಯೇಟ್ಲಿ ಎಕ್ಸಿಟ್ ಫ್ರಮ್ ದ ಲೂಪ್. ಬ್ರೇಕ್ ಸ್ಟೇಟ್ಮೆಂಟ್ ಅಂದ್ರೆ ನೀವು ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ನನಗೆ ಆ ಸ್ಟೇಟ್ಮೆಂಟ್ ಇಂದ ಪಟ್ ಅಂತ ಅಲ್ಲಿಂದ ಆಚೆ ಬರುತ್ತೆ. ವಿಲ್ immediately exit from the loop. ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಆಗುತ್ತೆ, ಬಟ್ ಕಂಡೀಷನ್ ಇಂದ ಮಾತ್ರ ಕಂಟಿನ್ಯೂ ಆಗುತ್ತೆ. ನಾವು ಅದ್ರ ಮೇಲೆ ಪ್ರೋಗ್ರಾಮ್ ಬರೆಯೋಣ, ಅವಾಗ ನಮ್ಗೆ ಐಡಿಯಾಸ್ ಬರುತ್ತೆ. ಓಕೆ, ಈಗ ಬ್ರೇಕ್ ಮೇಲೆ ಒಂದು ಪ್ರೋಗ್ರಾಮ್ ಬರ್ತೀವಿ. ಯಾವ ತರ ಬ್ರೇಕ್ ಓಕೆ, ಸೊ ಸೇಮ್ ನಾನು ಕಾಮನ್ ಆಗಿರೋದು ಫಸ್ಟ್ ಇದನ್ನೇ ತಗೋಣ, ಯಾಕಂದ್ರೆ ಎಲ್ಲರೂ ಕೂಡ ಇನ್ನೂ ಸ್ವಲ್ಪ ಮರ್ತು ಹೋಗ್ತಾ ಇದ್ದೀರಾ. 7 ಯಾವ ತರ 1 to 7 ಪ್ರಿಂಟ್ ಮಾಡಿಸ್ಬೋದು ಅಂತ 1 ಅಂತಾನೆ ತಗೋತೀನಿ. I is lesser than or equal to 10 ತಗೋತೀನಿ. I plus ತಗೋತೀನಿ. ಓಕೆ, ನಾನು ಇಲ್ಲೊಂದು ಕಂಡೀಷನ್ ಹಾಕ್ತಾ ಇದ್ದೀನಿ. ಈಗ ಏನದು, ಇಫ್ I is equal to 7, I equal to 7 ಆದ್ರೆ ಬ್ರೇಕ್ ಹಾಕು. ಓಕೆ, custom dot out dot println. ಇದಕ್ಕೆ ಏನ್ ಔಟ್ಪುಟ್ ಬರುತ್ತೆ ಹೇಳಿ? 1 to 7 ಬರುತ್ತೆ ಸರ್. ಓಕೆ, ಅಷ್ಟೇ. ನಾವು ಒಬ್ಬರನ್ನ ಕೇಳಿಸ್ಕೊತಿರೋದು, ಮಿಕ್ಕರು ಯಾರು ಕೇಳಿಸ್ಕೊತಿಲ್ವಾ? 1 to 7 ಡಿಸ್ಪ್ಲೇ ಆಗುತ್ತೆ ಸರ್. 1 to 7 ಡಿಸ್ಪ್ಲೇ ಆಗುತ್ತೆ. 1 to 6 ಡಿಸ್ಪ್ಲೇ ಆಗುತ್ತೆ ಸರ್. ಸರ್ 1 to 6 ಅಂತ. ಯಾರು 7 ಅಂತ ಹೇಳಿದ್ದು? ನಾನೇ. ಈಕ್ವಲ್ ಟು ನೋಡ್ಲಿಲ್ಲ ನಾವು ಅದೇ ಸರ್ ನೋಡಿ. ಏನು ಇಲ್ಲ, ಏನು ಮಿಸ್ಟೇಕ್ಸ್ ಎಲ್ಲ ಮಾಡ್ತೀವಿ. ಏನ್ ಗೊತ್ತಾ, ಇಲ್ಲಿ ಈ ಫಸ್ಟ್ ಇನಿಷಿಯೇಷನ್ ಆಗುತ್ತೆ, 1 ಬರುತ್ತೆ, lesser than equal to 10 ಬರುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತೆ, ಇದನ್ನ ಕಂಡೀಷನ್ಸ್ ನೋಡುತ್ತೆ. ಓಕೆ, ಈ ಕಂಡೀಷನ್ಸ್ ಅಲ್ಲಿ ಏನು ಇಲ್ಲ, I is equal to 7 ಇಲ್ಲಪ್ಪ, ಅದಕ್ಕೋಸ್ಕರ ಅದು ಬೇಕಾಗಲ್ಲ. ಈಗ ನೆಕ್ಸ್ಟ್ ಪ್ರಿಂಟ್ ಆಗುತ್ತೆ, ನೆಕ್ಸ್ಟ್ ಇಂಕ್ರಿಮೆಂಟ್ ಆಗುತ್ತೆ, ಅದಾದ್ಮೇಲೆ ಬರುತ್ತೆ. ಹೀಗೆ ಬಂದಾಗ 6th ನಂಬರ್ ಗಂಟ ಅದೇನು ಪ್ರಾಬ್ಲಮ್ ಇಲ್ಲ. ಅದೇ 7ನೇ ನಂಬರ್ ಬಂದಾಗ 7 equal to 7 ಅಂತ ಬಂದಾಗ ಆಟೋಮೆಟಿಕ್ ಆಗಿ ಬ್ರೇಕ್ ಆಗಿ ಸ್ಟಾಪ್ ಆಗುತ್ತೆ. ಓಕೆ, ಯಾವಾಗ್ಲೂ ಕೂಡ ಕಂಡೀಷನ್ಸ್ ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಎಷ್ಟೊಂದು ಇಂಟರ್ವ್ಯೂಸ್ ಅಲ್ಲಿ ಹೀಗೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಇದ್ ಬಂದ್ಬಿಡುತ್ತೆ ಸರ್ ಅಂತ ಹೇಳ್ತೀವಿ, ಹೌದಾ ಸರಿ ಬಿಡು ಇಷ್ಟೇ, ವಿಲ್ ಗೆಟ್ ಬ್ಯಾಕ್ ಟು ಯು. ಆದ್ರಿಂದ ಫಸ್ಟ್ ನಾವು ಕಂಡೀಷನ್ಸ್ ನ ಅರ್ಥ ಮಾಡ್ಕೊಳಕ್ ಹೋಗ್ಬೇಕು. ನಾವು ಕಂಡೀಷನ್ಸ್ ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗೋಗುತ್ತೆ. ಓಕೆ, ಇದು ಬ್ರೇಕ್ ಆಯ್ತು. ಸರ್ ವಾಯ್ಸ್ ಬರ್ತಾ ಇಲ್ಲ. Sir, not audible. ಹಲೋ, ಕೇಳಿಸ್ತಿದೆಯಾ ಈಗ? ಕೇಳಿಸ್ತಾ ಇದೆ ಸರ್. ನನಗೆ ಈ ತರ ಆದ್ರೆ ಏನ್ ಔಟ್ಪುಟ್ ಬರುತ್ತೆ? It will print up to 10 sir. ಸರ್ ಕಂಟಿನ್ಯೂ ಆಗುತ್ತೆ ಸರ್, 7 ತನಕ ಬರುತ್ತೆ ಔಟ್ಪುಟ್. 1 to 7 ಸರ್. 1 to 7 sir. 1 to 7 ಬರುತ್ತಾ? Yes ಸರ್. ಸರ್ ಇಲ್ಲ 10 ವರೆಗೂ ಬರುತ್ತೆ. ಏನು ಮಧ್ಯದಲ್ಲಿ ಏನು ಚೇಂಜಸ್ ಆಗಲ್ವಾ? ಸರ್ ಅದು 7 ಸ್ಕಿಪ್ ಆಗ್ಬಿಟ್ಟು ಬೇರೆ ಎಲ್ಲ ಬರುತ್ತೆ 1 to 10. ಎಸ್,
ದಟ್ ಈಸ್ ವಾಟ್ ಏನಕ್ಕೆ ಅಂದ್ರೆ ಇಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ 7 = 7 ಅಂತ ಆದಾಗ ಕಂಟಿನ್ಯೂ ಒಂದು ಸ್ಟೇಟ್ಮೆಂಟ್ ನಮ್ಗೆ ಇಲ್ಲಿ ಸ್ಕಿಪ್ ಆಗಿ ಎಕ್ಸೆಪ್ಟ್ 7 ನಮ್ಗೆ ಇನ್ನೆಲ್ಲಾನು ಕೂಡ ನಮ್ಗೆ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಬ್ರೇಕ್ ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಪ್ಪ. ಕಂಟಿನ್ಯೂ ಅಂದ್ರೆ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಆ ಕಂಡೀಷನ್ ಸ್ಯಾಟಿಸ್ಫೈ ಆದ್ಮೇಲೆ ನಿಮ್ಗೆ ಇಲ್ಲಿ ಪ್ರಿಂಟ್ ಕೊಡಲ್ಲ ಅಲ್ವಾ. ನಿಮ್ಗೆ ಇಲ್ಲಿ ಇನ್ಸ್ಟ್ರಕ್ಷನ್ ಆಯ್ತು, ಕಂಡೀಷನ್ ಚೆಕ್ ಮಾಡಿದ್ರಿ, ಈ ಕಂಡೀಷನ್ ಚೆಕ್ ಮಾಡಿದ್ರಿ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಒಳಗೆ ಬರಲ್ಲ, ಅದು ನಿಮ್ಗೆ ನೆಕ್ಸ್ಟ್ ಇಲ್ಲಿ ಕರ್ಕೊ ಬರ್ತೀರಾ. ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅದು ಯಾಕೆ ನಿಮ್ಗೆ ಕೊನೆಗೆ ತಗೋ ಬರುತ್ತೆ, ಪುನಃ ನೆಕ್ಸ್ಟ್ ಹೋಗುತ್ತೆ ಅಲ್ವಾ ಅದು. ಯಾವಾಗ್ಲೂ ಕೂಡ ಒಂದೇ ಸ್ವಲ್ಪ ಮುಂದೆ ಯೋಚನೆ ಮಾಡಿ. ಕರೆಕ್ಟ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಎಲ್ಲರೂ ಕೂಡ. ನೀವು ಲ್ಯಾಂಗ್ವೇಜ್ ಚೆನ್ನಾಗಿ ಕಲ್ತ್ಕೊತಾ ಇದ್ರ ಒಂದ್ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ಬೇಕು. ಓಕೆ, ಸಿ ಈಗ ನನಗೀಗ ಬರೀ 7 ಬೇಡ, 3, 5, 7 ಮೂರೂನು ಕೂಡ ನನಗೆ ಅಲ್ಲಿ ಕಂಡೀಷನ್ಸ್ ಬೇಕು. ಹೇಗ್ ಮಾಡ್ತೀರಾ? ಸರಿ 5 = 3 ಅಂತ ಹಾಕ್ಬೋದು. ನೆಕ್ಸ್ಟ್ ಮತ್ತೆ ಹೇಗ್ ಹಾಕ್ತೀರಪ್ಪ ಹೇಳ್ಬೇಕು. ಸರ್ ನೆಕ್ಸ್ಟ್ ಮತ್ತೆ ಒಂದು ಕಂಡೀಷನ್ ತಗೊಂಡು 5 = 3 ಅಂತ ಇನ್ನೊಂದು ಕಂಡೀಷನ್ ಹಾಕ್ತೀರಾ? ಸರ್ ಎಲ್ಸಿ ಹಾಕ್ತೀರಾ? ಸರ್ ಆ್ಯಂಡ್ ಯೂಸ್ ಮಾಡ್ತೀವಿ. ಆ್ಯಂಡ್ ಯೂಸ್ ಮಾಡ್ತೀರಾ? ಇಫ್ ಒಳಗಡೆ ಆ್ಯಂಡ್ ಯೂಸ್ ಮಾಡ್ಬೋದು. ಯೂಸ್ ಮಾಡ್ತೀರಾ? 7 and 3 ಕೊಡ್ತೀರಾ? I equal to equals 3. I equals 3 ಕೊಡ್ತೀರಾ? Yes, sir. ಪಕ್ಕನಾ? Yes, sir. ಅಂಡ್ ಆಪರೇಟರ್ಸ್ ಫಂಕ್ಷನಾಲಿಟಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿದ್ರೆ ಎಲ್ಲರೂ ಕೂಡ? Yes, sir. ಓಕೆ, ಸರಿ, ಇದನ್ನ ಪ್ರಿಂಟ್ ಕೊಟ್ಟೋಣ. ಏನ್ ಬರುತ್ತೆ? 3 ಮತ್ತೆ 7 ಬಂದಿರಬಾರ್ದು. ಈಗ ನಮ್ಗೆ ಬಂದ್ಬಿಡ್ತಲ್ಲ 3 ಮತ್ತೆ 3, 7 ಎಲ್ಲಾನು. ಸರ್ ಇದು ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ ಬ್ರೇಕ್. ಬ್ರೇಕ್ ಯಾಕೆ? ನನಗೆ 2 ಬರೋದ್ ಬೇಡ. ಈಗ 7 ಮತ್ತೆ 3 ಬರೋದ್ ಬೇಡ. ಸಿ, ನೀವಿಲ್ಲಿ ಫಾರ್ ಲೂಪ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ ಅಲ್ವಾ? ಆಂಡ್ ಅಂದ್ರೆ ಏನು? I 7 ಆಗಿರ್ಬೇಕು 3 ಆಗಿರ್ಬೇಕು ಅಟ್ ಎ ಟೈಮ್ ಅಂತ ಕೇಳ್ತಾ ಇದ್ರ ನೀವು ಅವನ್ಗೆ. ನೀವು ಅದೇ ಆಂಡ್ ತೆಗೆದ್ಬಿಟ್ಟು ಆರ್ ಹಾಕಿ ಈಗೇನಾಯ್ತು? 7 ಇಲ್ಲ 3 ಇಲ್ಲ. ಬಿಕಾಸ್ ಆಂಡ್ ಆಪರೇಟರ್ಸ್ ಯಾವಾಗ್ಲೂ ನಿಮ್ಗೆ ಸ್ಪೆಸಿಫೈ ಮಾಡೋದು ಏನು ಅಂದ್ರೆ, 2 ಕೂಡ ಟ್ರೂ ಆದ್ರೆ ಮಾತ್ರ ಕಣಪ್ಪ ನೀನ್ ಆಚೆ ಬಾ. ಆರಲ್ಲಿ 2ರಲ್ಲಿ ಅದರ 1. ಓಕೆ, ಹತ್ರದಲ್ಲಿದ್ರೆ ಪ್ರಾಪರ್ ಆಗಿ ತಗೋಬೇಕು. ಈಗ ಅಕಸ್ಮಾತ್ ನಾನು ಇನ್ನೊಂದು ತಗೋಬೇಕು ಅಂದ್ರೆ ಏನ್ ಮಾಡ್ಬೋದು? ಇನ್ನೊಂದು ದಟ್ಸ್ ಆಲ್. ಏನು ಅಂತದ್ ಏನು ಕಷ್ಟದ ಏನಿಲ್ಲ. ನಾವು ಕಲ್ತಿರೋ ಆಪರೇಟರ್ಸ್ ನ ಇಲ್ಲಿ ಹಾಕ್ಬೇಕು, ಎಲ್ ಹಾಕ್ಬೇಕು ಅಂತ ಗೊತ್ತಾಗ್ಬೇಕು ಅಷ್ಟೇ ಈಗ ನಮ್ಗೆ. ಓಕೆ, ಓಕೆ ಸರ್. ಒಂದು ಸಿಂಪಲ್ ಅಂದ್ರೆ ವೆರಿ ಸಿಂಪಲ್ ಅಪ್ಪ. ಒಂದು ನಂಬರ್ ಪಾಸಿಟಿವ್ ನೆಗೆಟಿವ್ ಅಂತ ತಿಳ್ಕೊಳಕ್ ಏನ್ ಕಂಡೀಷನ್ ಹಾಕ್ತೀರಾ? ಒಂದು ನಂಬರ್ ಪಾಸಿಟಿವ್ ನೆಗೆಟಿವ್ ಅನ್ನ ಹಾಕಕ್ ಏನ್ ಕಂಡೀಷನ್ ಹಾಕ್ತೀರಾ? ಏನ್ ಹಾಕ್ಬೋದು? greater than and less than 0. ಬೇಡ, ಅದು ತುಂಬಾ ದೂರ ಆಯ್ತು. ಪಾಸಿಟಿವ್ ನೆಗೆಟಿವ್. Mod of it is negative. ಬರ್ಬೇಕು, ಬೇರೆ ಆನ್ಸರ್ಸ್ ಬರ್ಬೇಕು. ಮಾಡ್ ಕರೆಕ್ಟ್ ಆಗಿ ಬರ್ತಿದೆ, ಒಂದೇ ಎಲ್ಲರಿಗೂ ಚೆನ್ನಾಗ್ ಗೊತ್ತು. ಪಾಸಿಟಿವ್ ನೆಗೆಟಿವ್ ಅದನ್ನ ಡಿಫ್ರೆನ್ಶಿಯೇಟ್ ಹೆಂಗ್ ಮಾಡ್ತೀರಪ್ಪ ನೀವು? ಈಸಿ ಅಲ್ವೇನ್ರಪ್ಪ? ಯಾಕಷ್ಟೆಲ್ಲ ಕೆಡ್ಸ್ಕೊತಾ ಇದೀರಾ? ಕೊಟ್ಟಿರೋ ಐ ನಿಮ್ಗೇನ್ ಕಂಡೀಷನ್ ಕೊಡ್ತಾನೆ? ಇಫ್ ಗಿವನ್ ಐ ಇಸ್ ಗ್ರೇಟರ್ ದೆನ್ 0 ಪಾಸಿಟಿವ್ ಕೊಡಪ್ಪ. ಇಫ್ ಗಿವನ್ ಐ ಇಸ್ ಲೆಸ್ಸರ್ ದೆನ್ 0 ನೆಗೆಟಿವ್ ಕೊಡು. ಇಷ್ಟೇ ಅಲ್ವಾ? ಅಲ್ಲಿ ಏನ್ ಕಷ್ಟ ಇದೆ? 0 ಇಂದ ಹಿಂದ್ಗಡೆ ಬಂದ್ರೆ ತಾನೇ ಲೆಸ್ ಬರೋದು.
-1 -2 -3 ಕೊಡೋದು. 0 ಮುಂದಕ್ಕೆ ಬಂದ್ರೆ ತಾನೇ ಪಾಸಿಟಿವ್ ತಗೊಳ್ಳೋದು ನೀವು. Yes, sir. ತುಂಬಾನೇ ಈಸಿ ಕ್ವಶನ್ಸ್ ನ ಕಾಂಪ್ಲೆಕ್ಸ್ ಮಾಡ್ಕೋಬೇಡಿ. ಸಿ ಏನು ಇಲ್ಲ, ಜಸ್ಟ್ ಈಗ ಇಂಟ್ ಐ ಅಂತ ಇನಿಷಿಯಲೈಸೇಷನ್ ಮಾಡ್ಕೊಂಡಿರ್ತಾರೆ. ಏನದು -10 ಅಂತಾನೆ ಕೊಡಿಯಪ್ಪ. ಓಕೆ, ಇಫ್ ಐ ಇಸ್ ಓಕೆ ಸಿಸ್ಟಮ್ ಡಾಟ್ ಔಟ್ ಡಾಟ್ println ಪಾಸಿಟಿವ್ ಅಂತ ಪಾಸಿಟಿವ್ positive number, else ಕ್ಲೋಸ್ ಮಾಡು. system dot out dot println negative Sir, number. negative ನಂತ first one negative. ಫಸ್ಟ್ ಒನ್ Negative ಹಾಕ್ಬೇಕು sir ಅದು. ಕಂಡೀಷನ್ ಏನ್ ಮಾಡ್ಕೊಂಡು ಅಷ್ಟೇ, ಈ ಕಡೆ ತಿರುಗಿಸ್ಬಿಟ್ರೆ ಆಯ್ತು ಅಷ್ಟೇನೆ, Okay. ಮುಗಿದೋಯ್ತು. ಇಲ್ಲೇನೋ ಒಂದ್ ಮಿಸ್ಟೇಕ್ ಮಾಡಿದೀನಿ. ಏನ್ ಮಿಸ್ಟೇಕ್ ಅಪ್ಪ ಹೇಳಿಯಪ್ಪ ಈಗ. ಸರ್ ಇದು ಬ್ರಾಕೆಟ್ ಕ್ಲೋಸ್ ಆದ್ಮೇಲೆ ಮತ್ತೆ ಓಪನ್ ಮಾಡಿದ್ರೆ ಇಷ್ಟೇ ಅಲ್ವಾ? ಸರ್. ಇಲ್ಲಿ ಏನು ಅಂತ ಸಾಹಸ ಮಾಡೋದೇ ಇಲ್ಲ ಅಲ್ವಾ? ನಾನು ಇದನ್ನ ಬೇಡ, ಬೇಕಾದ್ರೆ ಇದನ್ನ ಕೊಟ್ಕೋತೀನಿ. ಈಗ ನನಗೇನ್ ಆಗ್ಬೋದು? ಪಾಸಿಟಿವ್ ಅಷ್ಟೇ ಅಲ್ವಾ? ಮುಗಿದೋಯ್ತು. Positive. ಒಂದ್ ನಂಬರ್ ಪಾಸಿಟಿವ್ ನೆಗೆಟಿವ್ ಅನ್ನಕ್ಕೆ ನಾವ್ ಎಸ್ ಅ ಪ್ರೋಗ್ರಾಮರ್ ರೇಂಜ್ ಥಿಂಕ್ ಮಾಡೋದ್ ಬೇಡ, ಒಬ್ಬ ನಾರ್ಮಲ್ ಪರ್ಸನ್ ಆಗಿ ಥಿಂಕ್ ಮಾಡಿ ಅದಕ್ಕೆ ಏನ್ ಕಂಡೀಷನ್ಸ್ ಹಾಕ್ಬೋದು. ಈಗ ನಾನು ಒಬ್ಬ ನಾರ್ಮಲ್ ಆಗಿ ಒಬ್ಬ ಮನುಷ್ಯನ್ ಬಂದು ಕೇಳಿದ್ರೆ ಪಾಸಿಟಿವ್ ನೆಗೆಟಿವ್ ಹೆಂಗಪ್ಪ ಡಿಫರ್ ಮಾಡ್ತೀಯಾ? ಪ್ಲಸ್ ಮೈನಸ್. ಮೈನಸ್ ಯಾವಾಗ್ಲೂ 0 ಇಂದ ಹಿಂಭಾಗದಲ್ಲಿ ಇರುತ್ತೆ, ಪ್ಲಸ್ ಯಾವಾಗ್ಲೂ 0 ಇಂದ ಮುಂಭಾಗದಲ್ಲಿ ಇರುತ್ತೆ. ಇಷ್ಟೇ ಅಲ್ವಾ? ಓಕೆ, ಸಿ ಒಂದು ಪ್ರೋಗ್ರಾಮ್ಸ್ ಬರ್ಕೊಳ್ಳಿ ಈಗ. ಪ್ರೋಗ್ರಾಮ್ 2 ಒಂದೇ ನಿಮಿಷ, ಯಾವ್ದು ಈಸಿ ಆಗಿರೋದು ಕೊಟ್ರೆ ಮಾಡ್ತೀರಾ? ಸ್ವಲ್ಪ ಟೈಮ್ ಒಂದೇ ನಿಮಿಷ, ಪ್ರೋಗ್ರಾಮ್ಸ್ ಕೊಡ್ತೀನಿ. ಓಕೆ, ಸಿ ಈ ಪ್ರೋಗ್ರಾಮ್ ಏನು ಅಂದ್ರೆ ಲಾರ್ಜೆಸ್ಟ್ ಆಫ್ 4 ನಂಬರ್ಸ್ ತಗೊಳ್ಳಿ. ಓಕೆ, ನಿಮ್ಗೆ ಆಲ್ರೆಡಿ ಮೋಸ್ಟ್ ಆಫ್ ದಮ್ ಎಲ್ಲರಿಗೂ ಕಂಡೀಷನ್ಸ್ ಗೊತ್ತು, ಅದನ್ನು ಡಿಫ್ರೆಂಟ್ ವೇಸ್ ಅಲ್ಲಿ ಬರಿಬಹುದು. ಓಕೆ, ಜಸ್ಟ್ ಏನಿಲ್ಲ, ಜಸ್ಟ್ ಲಾರ್ಜೆಸ್ಟ್ ಆಫ್ 4 ನಂಬರ್ಸ್ ನ ನನಗೆ ನಿಮ್ ಕಡೆಯಿಂದ ಯಾವ್ದು, ಈಗ ಅಕಸ್ಮಾತ್ ಏನು ತುಂಬಾ ಕಷ್ಟನೇ ಇಲ್ಲ, ಜಸ್ಟ್ ಲಾರ್ಜೆಸ್ಟ್ ಆಫ್ 4 ನಂಬರ್ಸ್ ನನಗೆ ಬರ್ತ್ ಕಳಿಸಿ. ಓಕೆ, ಬಿಟ್ಟು ಕೂಡ ಬೇರೆ ತರ ಮಾಡ್ಬೋದು, ಲೈಕ್ ಬರೀ ಅದನ್ನೇ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ. ಗ್ರೇಟರ್ ದೆನ್ ಆರ್ ಲೆಸ್ಸರ್ ದೆನ್ ಅದನ್ನ ಯೂಸ್ ಮಾಡ್ದಂಗೂ ಕೂಡ ಬರೀಬಹುದು. ಇವನ್ ಬೈ ಯೂಸಿಂಗ್ ದ ಥರ್ಡ್ ವೇರಿಯಬಲ್, ಇನ್ನೊಂದು ಡಿಫ್ರೆಂಟ್ ವೇರಿಯಬಲ್ ನ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಅದನ್ನ ಹೇಗ್ ಮಾಡ್ಬೋದು ಅಂತ ಬೇಕಾದ್ರೆ ಯೋಚನೆ ಮಾಡಿ ನಾನು ಕಳಿಸ್ಕೊಡಿ. ಓಕೆ,
ಐ ಹೋಪ್ ಇವಾಗ ನಿಮ್ಗೆ ಕಲ್ತ್ಕೊಂಡಿರೋ ಅಷ್ಟು ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿದೆ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.